ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ವ್ಲಾಗ್ಸ್. ಈ ವ್ಲಾಗ್ಸ್ ಶನಿವಾರದ್ದಾಗಿರುತ್ತೆ. ನಿನ್ನೆ ಶುಕ್ರವಾರದ್ದು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ನಿಮಗೆ, ಅದರಿಂದ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ಸ್ ನಾನು ಮಂಗಳವಾರನೇ ಅಪ್ಲೋಡ್ ಮಾಡ್ತಿರೋದು. ನಿಮಗೆ ಮೊದಲೇ ವೀಡಿಯೋದಲ್ಲಿ ಹೇಳಿದಾಗೆ ಇದನ್ನು ಸುಧಾ ಮಂಗಳವಾರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಎಲ್ಲನೂ ವೀಡಿಯೋನ ಮಾಡಿ ಇಟ್ಕೊಂಡಿದ್ದೆ, ಆದರೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹುಷಾರಿರ್ತಿತ್ತಿಲ್ವಲ್ಲ, ಅದರಿಂದ ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ನಾನು ಶನಿವಾರ ಹುಷಾರಿಲ್ಲದೆ ನಾನು ಎದ್ದೇ ಇರಲಿಲ್ಲ, ಮಲಗಿದ್ದೆ. ನನ್ನ ಮಗಳು ಎದ್ದು ಚಪಾತಿ ಮಾಡಿದ್ಲು, ತಿಂಡಿ ರಾತ್ರಿ ಸಾಂಬಾರ್ಗೆ ಚಪಾತಿ ಮಾಡಿದ್ಲು. ನನ್ನ ಏಳಿಸ್ಬಿಟ್ಟು ತಿಂಡಿ ಎದ್ದು ಮಮ್ಮಿ ಅಂದ್ಬಿಟ್ಟು ನನ್ನ 10:30 ಗಂಟೆಗೆ ಏಳಿಸಿ ತಿಂಡಿ ಹಾಕ್ಕೊಟ್ಲು. ನಾನು 10 ಗಂಟೆ ತಿಂಡಿ ತಿಂತಾ ಇದ್ದೀನಿ. ಮಕ್ಕಳೆಲ್ಲ ಅವರೆಲ್ಲರೂ ತಿಂಡಿ ತಿನ್ಕೊಂಡು ಅವರು ಆಟ ಆಡ್ತಾಯಿದ್ರು. ನೀನು ಚಿಕ್ಕದಲ್ಲಿ ತೋರಿಸ್ಕೊಬರ್ಬೇಕು. ದೊಡ್ಡವ್ರ ಹತ್ರ ಕಷ್ಟ ಆಗೋಯ್ತಾ, ಜಾಸ್ತಿ ಜ್ವರ ಬಂದ್ಬಿಟ್ಟು ಕಷ್ಟ ಆಯ್ತದೆ. ಈಗ ಹೇಳ್ಬೋಗ ಆಸ್ಪತ್ರೆ ಇಲ್ಲ ಡಾಕ್ಟ್ರ್ ಬಲ್ವ ಅಂತ ಮತ್ತೆ ಹಾಕ್ಬೇಕು. ಯಾರು ಬಂದ ನನಗೆ ಬಸ್ ಒಬ್ಬಳೇ ನೀನು ನಾನು ಇಲ್ಲೇ ಇರ್ತೀನಿ. ಅಲ್ಲೇ ಇದೆ ಬಲ ನಮಗೂ ಬಾ. ನಿಮ್ಮ ತಡೆ ಹುಷಾರಿಲ್ಲ, ನೀವು ಹೋಗ್ಬೇಕು. ನಾಯಿಗೆ ಬರಲಿ, ನಾನೊಂದು ಬಾ. ಬೇಡ ಅಪ್ಪ ಬಲ ನಮ್ಗೆ ಹಂಗದು ಬೇಡ. ನಾನು ಇನ್ನೊಳ್ಳೆ ಕೇಳ್ತೀನಿ. ಹಾಯ್ ಮಾಡು. ನಾನು ತಿಳಿ ತಿನ್ಕೊಂಡು ನಾನು ಮೈಕ್ಳನ್ನ ಸ್ವಲ್ಪ ಹೊತ್ತು ಮಾಡ್ಬಿಟ್ಟು ಆಟ ಆಡ್ಬಿಟ್ಟು ಮಲಗ್ಬಿಟ್ಟು ಪುನಃ ಮತ್ತೆ ನನ್ನ ಮಗಳು ಸ್ವಲ್ಪ ಬಟ್ಟೆ ಒಗೆವಿದ್ದು ಅವನ ಮಿಷಿನ್ಗೆ ಹಾಕಿ ಬಟ್ಟೆನ ಒಗೆದ್ಬಿಟ್ಟು ಅವನು ತೆಗೆದು ಆಚೆ ಒಣಗ್ತಾಯಿದ್ರು. ಅದನ್ನೇ ಅವನು ತಮಾಷೆಗೆ ವೀಡಿಯೋ ಮಾಡ್ಕೊಂಡು ಅವಳೊಂದು ತಮಾಷೆ ಆಡ್ತಾ. ಇದು ಆಟೋಮೆಟಿಕ್ ಮಿಷಿನ್ ಆದ್ದರಿಂದ ಪೈಪ್ ಹಾಕ್ಸಿರ್ಲಿಲ್ಲ, ಯಾಕಂದರೆ ಅದು ನಲ್ಲಿ ಇರಬೇಕಲ್ವ, ಅದರಿಂದ ನಾವು ಹೊಸ ಮನೆಯವರಿಂದ ನಲ್ಲಿ ಫಿಟ್ ಮಾಡಿಸಿಲ್ಲ. ನಾವು ಮೋಟ್ರಿಂದನೇ ಪೈಪಲ್ಲಿ ನೀರು ಹಾಕ್ಬಿಟ್ಟು ಬಟ್ಟೆ ವಾಶ್ಗಿಡ್ತಿದ್ವು. ಈ ಪೈಪ್ ಇತ್ತಲ್ಲ, ಅವನು ಮನೇಲೇ ಇದ್ದಲ್ಲ ನನ್ನ ಮಗ, ಅದನ್ನ ರೆಡಿ ಮಾಡ್ತೀನಿ ಅಕ್ಕ ಮಮ್ಮಿ ಅಂತ ಹೇಳ್ಬಿಟ್ಟು ಅದನ್ನ ಅವನು ರೆಡಿ ಮಾಡ್ತಾವನು. ಅದನ್ನ ನಾನು ಬೇಡಕ್ಕಪ್ಪ ಅಂತ ಹೇಳಿದ್ರು ಕೇಳನೇ ಇಲ್ಲ. ಮಾಡ್ತೀನಿ ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ತಾಯಿದ್ದೆ. ಸರಿ ಮಾಡಿ ಹೋಗು, ಇನ್ನೇನು ಸ್ಕೂಲಲ್ವಲ್ಲ ರಜೆ, ಅದೆಲ್ಲ ಮನೇಲಿ ಸರಿ ಮಾಡಿ ಹೋಗು ಅಂತ ಹೇಳ್ಬಿಟ್ಟು ನಾನು ಮಲಿಕೊಂಡು, ಏನು ಬೇಡ ಅಂದ್ರೆ ನನಗೂ ಹುಷಾರಿಲ್ಲ, ಸುಮ್ಮನೆ ತಲೆ ತಿಂತಾರೆ ಸುಮ್ಮನೆ ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಇಷ್ಟ ಬಂದಾಗ ಆಟ ಆಡಿ ಹೋಗಿ ಅಂತ ಹೇಳ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಬಿಟ್ಟೆ ಅವ್ರನ್ನ. ನಾನು ಮಲಗಿದ್ದೆ. ನನ್ನ ಮಗಳು ಮಧ್ಯಾಹ್ನಕ್ಕೂ ಚಪಾತಿ ಇಟ್ಟು ಅದ ಮಮ್ಮಿ ಚಪಾತಿನೇ ಒತ್ಕೊಳ್ಳೋದು, ಮಧ್ಯಾಹ್ನಕ್ಕೇನು ಅಡುಗೆ ಮಾಡೋದು ಬೇಡ ಅಲ್ವಾ ಅಂತಂದು. ಸರಿ ಬಿಡವ ಬೇಡ, ಮಧ್ಯಾಹ್ನಕ್ಕೆ ಚಪಾತಿನೇ ಯಾರು ಸಾಕು ಅಂದ್ಬಿಟ್ಟು, ಯಾಕಂದ್ರೆ ಹುಷಾರಿಲ್ಲ ನಮ್ಮ ಮನೆಯವರು ಹುಷಾರಿಲ್ಲ, ಅವರು ಸರಿಯಾಗಿ ಊಟ ಮಾಡ್ತಾಯಿರಲಿಲ್ಲ. ನನಗೂ ಹುಷಾರಿಲ್ಲದಿಂದ ನನಗೂ ಏನು ಬೇಡ ಅನ್ನಿಸ್ತಿತ್ತು. ಬೇಕಾದ್ರೆ ರಾಗಿ ಗಂಜಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ಅಡುಗೆ ಏನು ಮಾಡೋದು ಬೇಡ ಅಂತ ಹೇಳ್ದೆ. ಅವರು ಬಟ್ಟೆನೆಲ್ಲ ಒಗೆದ್ಬಿಟ್ಟು ಅವರು ಆಚೆ ಹೊರಗಡೆ ಬಟ್ಟೆನೆಲ್ಲ ಒಣಗ್ತಿದ್ರಂತೆ. ಇವನು ಬಂದು ವಾಷಿಂಗ್ ಮಿಷಿನ್ ರಿಪೇರಿ ಮಾಡಿ ತಿಂತಾನೆ. ಹೊಸ ಮಿಷಿನ್ ಹೋದು ಬೇಡ ಬಿಡ್ಕಂದ ಪೈಪ್ ಏನು ಬೇಡ, ಅದು ಆಗಲ್ಲ, ನಲ್ಲಿ ಇರಬೇಕು ಅಂದರೂ ಕೇಳಲಿಲ್ಲ. ಅವರು ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತು ನಿಂತದೆ. ಇನ್ನು ನಮ್ಮ ಮನೆಯವರು ಮನೇಲೇ ಕೆಲಸ ಮಾಡ್ತಾವ್ರೆ. ಇವತ್ತು ಒಂದು ಸ್ವಲ್ಪ ಮನೇಲೇ ಕೆಲಸ ಇತ್ತು, ಅದನ್ನ ರೆಡಿ ಮಾಡ್ತಾವ್ರೆ. ಇನ್ನು ಅದೆಲ್ಲ ಹೊರಗಡೆ ಬೇರೆ ಮರ ಕಟ್ ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳ್ತಾಯಿದ್ರು. ಇನ್ನು ಹೋದರೇನೋ ಅವರು ಹೊರಗಡೆಗೆ ಮರ ಕಟ್ ಮಾಡೋಕ್ಕೆ. ಇನ್ನು ಅವರು ಕೆಲಸ ಮಾಡಲಿ ಆತಾಗ ನನ್ನ ಕೈಲಿ ಆಗಲ್ಲ ಏನು ನೀವು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಆಚೆ ನಿಂತಿದ್ದು, ಬಂದು ಮಲಗಿಬಿಟ್ಟಿದ್ದು. ಚೆನ್ನಾಗಿದ್ರೆ ಎಲ್ಲ ಚೆಂದ, ಯಾರಾದರೂ ಮನುಷ್ಯರು ಹುಷಾರು ತಪ್ಪಿಡ್ತು ಅಂದ್ರೆ ಆಗೋದೇ ಇಲ್ಲ ನೋಡಿ. ಚೆನ್ನಾಗಿದ್ರೆ ಬೇಕಾದ್ರೆ ಊಟ ಮಾಡದಿರೋ ಪರವಾಗಿಲ್ಲ, ಆರಾಮಾಗಿ ಖುಷಿಯಾಗಿರ್ಬೋದು. ಈ ಹುಷಾರಿಲ್ಲ ಅಂದ್ರೆ ಏನೇ ತಿನ್ಬೇಕು, ಏನು ಮಾಡಿದರೂ ತಿನ್ನಬೇಕು ಅನಿಸಲ್ಲ. ಬರೀ ನೀರು ಕುಡ್ಕೊಂಡು ಮಲ್ಕೊಂಡ್ರೆ ಸಾಕು ಅನಿಸುತ್ತೆ. ನನಗೂ ಹಂಗೆ ಆಯಿತು. ನಮ್ಮ ಮನೆಯವ್ರು ಹಾಸ್ಪಿಟ್ಲಿಗೆ ಹೋಗು ಅಂತಲೂ ಹೇಳಿದ್ರು. ನಾನು ಏನಿಲ್ಲ ಬಿಡಿ, ಸ್ವಲ್ಪ ಇನ್ಫೆಕ್ಷನಿಂದ ಆಗಿರ್ಬೋದು ಅಷ್ಟೇನು ಅಂದ್ಬಿಟ್ಟು ಮನೇಲೇ ಟ್ಯಾಬ್ಲೆಟ್ ತಗೊಂಡು ಮನೇಲೇ ರೆಸ್ಟ್ ಮಾಡಿದೆ.
ಸರಿ ಆಯ್ತದೆ ಅಂತ ಹೇಳ್ಬಿಟ್ಟು ಮನೇಲೆ ರೆಸ್ಟ್ ತಗೊತೀನಿ ಅಂದ್ಬಿಟ್ಟು ರೆಸ್ಟ್ ತಗೊತಿದ್ದೆ. ಅವರು ಸ್ವಲ್ಪ ಅಂದ್ರೆ ನೇಗ್ಲು ಕೆಲಸನೇ ಯಾರೋ ನೇಗ್ಲು ಕೊಟ್ಟಿರಂತ ಅದರದ್ದೇ ಒಂದು ಸ್ವಲ್ಪ ಕೆಲಸ ಇದೆ, ಮನೇಲಿ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಾನು ಹೊರಗಡೆ ಮರ ಕಟ್ ಮಾಡೋಕೆ ಹೋಗ್ತೀನಿ, ನಾನು ಅಲ್ಲೇ ಊಟ ಮಾಡ್ತೀನಿ, ನನಗೂ ಊಟ ಬೇಡ ಅಂತ ಹೇಳಿದರು ಅವರು. ಸರಿ ಆಯಿತು ಬಿಡಿ, ಏನೋ ಅಡುಗೆ ಮಾಡಲು ಅಂತ ಅವಳು ಅಂದ್ಬಿಟ್ಟು ಅವಳು ಬಟ್ಟೆ ವಾಶ್ ಮಾಡಿಬಿಟ್ಟು ಅವಳು ಓದ್ಕೊತೀನಿ ಮಮ್ಮಿ ನಾನು ಅಂದ್ಬಿಟ್ಟು ಅವಳು ಓದ್ಕೊಳಕ್ಕೆ ಹೋದ್ಲು. ಅವರಿಬ್ಬರೂ ನನ್ನ ತಂಗಿ ಮಕ್ಕಳು ಇಬ್ಬರು ಅವರು ಆಟ ಆಡ್ಕೊತಾಯಿದ್ರು. ಸರಿ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟಿದ್ವಿ. ನನ್ನ ಮಗ ಬೇಡಕ್ಕಪ್ಪ ಅದು ಆಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ, ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾವನೆ. ಅದು ಆಗಲ್ಲ ಅದು, ಯಾಕಂದ್ರೆ ಅದು ನಲ್ಲಿ ಇರಬೇಕು, ನಲ್ಲಿಗೆ ಫಿಟ್ ಮಾಡಿರೋದು ಅದು. ಹಂಗಾರು ಕೇಳ್ದೇನೆ ಅದು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ನ, ಅದು ಆಗಲಿಲ್ಲಕ್ಕ ಮಮ್ಮಿ ಅಂದ್ಬಿಟ್ಟು ಬಂದು ಹೇಳಿದ್ನ. ಸರಿ ಎತ್ತು ಮಾಡ್ಬಿಡು ಹೋಗೋ ಆಯಿತು ಅಂತ ಹೇಳಿದ್ವಿ. ಮಧ್ಯಾಹ್ನಕ್ಕೆ ಎಲ್ಲನೂ ಯಾವ್ದು ಸಾಕಾಯ್ತು ಅಂದ್ಬಿಟ್ಟು ಅವಳು ಎಲ್ಲನೂ ಕಸ ಗುಡಿಸ್ಬಿಟ್ಟು ಅವಳಿಗೆ ಓದ್ಕೊತ ಕೂತಿದ್ದು. ಆಮೇಲೆ ಸ್ವಲ್ಪ ಕೆಲಸ ಇತ್ತಲ್ಲ ಅದು ಮಾಡ್ತಾವ್ರೆ ಅಂತ ಹೇಳಿದ್ರು ನೋಡಿ, ಅಲ್ಲಿ ಮಾಡ್ತಾವ್ರೆ ಅವರು ಕೆಲಸನ. ಅದು ಮನೆ ಮುಂದೆನೇ ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು. ಇನ್ನು ಮಧ್ಯಾಹ್ನ ಆಯ್ತಲ್ಲ, ನಾನು ಮರ ಕಟ್ ಮಾಡೋಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗ್ಕೊಂಬಿಟ್ಟು ಪೆಟ್ರೋಲ್ ಹಾಕ್ಬೇಕಂದ ಇನ್ನು ತಗೊಂಡು ಹೋಗ್ತೀನಿ ಪೆಟ್ರೋಲ. ಮರ ಕಟ್ ಮಾಡೋ ಮಿಷಿನ್ಗೆ ಪೆಟ್ರೋಲ್ ಹಾಕೋಬೇಕಲ್ಲ, ಪೆಟ್ರೋಲ್ ಹಾಕ್ಕೊಂಡು ತಗೊಂಡು ಹೋಗ್ಬೇಕು ಮಿಷಿನ್ನ ಅಲ್ಲಿ ಕಟ್ ಮಾಡೋಕೆ. ಅದರಿಂದ ಪೆಟ್ರೋಲ್ನ ತಗೋತಾವ್ರೆ. ಇಲ್ಲಿ ನೋಡಿ ಇವನ ಅವ್ಳ ತಂಗಿ ಒಂದು ಯಾವ ರೀತಿ ತಮಾಷೆ ಆಡ್ತಾವನ ಅಂತ. ಇನ್ನು ಅವರು ನಮ್ಮ ಮನೆಯವರು ಕೆಲ್ಸಕ್ಕೆ ಮರ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಹೋದರು. ಅವ್ರು ಹೋದ್ಮೇಲೆ ನಾನು ಆಟ ಆಡ್ತೀವಿ ಹುಡುಗರೆಲ್ಲ ನಾವೆಲ್ಲ ಸೇರ್ಕೊಂಡು ಆಟ ಆಡ್ತೀವಿ ಅಂದ್ಬಿಟ್ಟು ಬ್ಯಾಟ್ ರೆಡಿ ಮಾಡ್ಕೊತಾವನೆ. ನಮ್ಮ ಪಕ್ಕದ ಮನೆ ಹುಡುಗ, ಅವರ ಅಕ್ಕ, ಇವಳು ನಮ್ಮ ಪಕ್ಕದ ಮನೆಯವಳೆ, ಅವರಿಬ್ಬರು ಅಕ್ಕ ತಮ್ಮ. ಇವಳು ನೋಡಿದ್ರೆ ರೆಡಿ ಆಗ್ಬಿಟ್ಟು ಸ್ಯಾಂಡ್ರು ಪುಡಿ ಬರ್ತದೆ ಕಣ್ಣಿಗೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಇಲ್ಲಿ ಕಣ್ಣು ಮುಚ್ಕೊಂಡು ನಿಂತಾರೆ. ಇವರು ನೀವು ದೊಡ್ಡವ ನೋಡಿ ಮನೆಯಿಂದ ಈಚೆಗೆ ಕಡೆಲ್ಲ ಎಷ್ಟೊತ್ತು ಮನೆ ಒಳಗೆ ಕೂತಿರ್ತಾಳೆ. ಇವರು ಪಾಪ ಆಟ ಆಡೋಗ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ಕೊಂಡ್ರು, ಬ್ಯಾಟು ಬಾಲು ಎಲ್ಲ ರೆಡಿ ಮಾಡ್ಕೊಂಡ್ರು. ಆದ್ರೆ ಮಳೆ ಜೋರು ಮಳೆನೇ ಬಂದ್ಬಿಡ್ತು, ಅವ್ರು ಆಟ ಆಡೋಕ್ಕೆ ಆಗಲೇ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟೇ, ಬಾಯ್.